विनाश महिषासुरमर्दिनी शत्रुशेष परिसमाप्त सर्वमृत्युरूपिणी डम 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 विलय प्रलयकारिणी। ನಿನ್ನೆವರೆಗೂ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದವ್ರು ಇವತ್ತು ಯಾಕೋ ಬದಲಾಗ್ಬಿಟ್ಟಿದಾರಲ್ಲ ಪುರೋಹಿತ್ರೆ? ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋ ಅಂತ ಆ ತಾಯಿನೇ ಹೇಳಿರ್ಬೇಕೇನೋ. ಅಮ್ಮವರು ಪುರೋಹಿತರಿಗೇನ್ ಹೇಳಿದ್ರು, ಪುರೋಹಿತರು ನಮಗೇನ್ ಹೇಳ್ತಾರೋ ನೋಡೋಣ. ಪಶ್ಚಾತ್ತಾಪ ಪಟ್ಟು ಇರೋ ನಿಜಾನ ಒಪ್ಕೊಳಕ್ ಹೊರಟಿದ್ದಾರೆ. ಇಲ್ಲ ಅಂದ್ರೆ ಅಮ್ಮನವರು ಮತ್ತೆ ಕನ್ಸಲ್ ಬರ್ಬೋದು. ಏನಂತೀರಾ? ಕಾಸ್ಟ್ಯೂಮ್ಸ್ ಇನ್ನೂ ಹಾಗೇ ಇದೆ. ನಿಜ ಹೇಳ್ತೀನಿ ಅಂತ ಎಲ್ಲಾರನ್ನೂ ಕರ್ಸಿ ಸುಮ್ನೆ ಹಿಂಗ್ ನಿಂತಿದ್ದೀರಲ್ಲ, ಹೇಳಿ ಹೇಳಿ ಪುರೋಹಿತ್ರೆ, ಈ ಷಡ್ಯಂತ್ರ ಹಿಂದಿರೋದು ಯಾರು? ಹೇಳಿ ಅರ್ಚಕ್ರೆ, ನಿಜಾನ ನಿರ್ಭಯವಾಗಿ ಹೇಳ್ಬಿಡಿ. ನಿನ್ ಹೆಸರನ್ನೇ ಹೇಳ್ತಿದ್ದಾರೆ ಚಾರು. ಇರು, ಯಾಕೆ ಆತ್ರ ಪಡ್ತೀಯ? ಏನು ಯೋಚನೆ ಮಾಡ್ತಿದ್ದೀರಾ? ಬಾಯ್ ಬಿಟ್ಟು ಏನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಹೇಳಿ. ಯಜಮಾನ್ರೆ, ತಪ್ಪಣ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಅಮ್ಮನವರ ಸೇವೆ ಮಾಡಿಕೊಂಡು ಆಕೆ ಕರುಣೆ ಕಟಾಕ್ಷದಲ್ಲಿ ಬದುಕೋನು ನಾನು. ಅಮ್ಮನವ್ರಿಗೆ ದ್ರೋಹ ಮಾಡಬೇಕು ಅಂತ ಅನ್ಕೊಂಡೆ. ನನಗೆ ಆ ಅಮ್ಮನವರೇ ಕಣ್ಣು ತೆರೆಸಿದ್ರು. ಅಮ್ಮನವರ ಸಾಕ್ಷಿಯಾಗಿ ನಾನು ನಿಜನೇ ಹೇಳ್ತಾ ಇದ್ದೀನಿ. ಬಿರ್ಗಾಳಿ ತರ ಎಚ್ಚರಿಕೆ ಬರ್ತಿದ್ದ ಹಾಗೆ ಅವ್ರ ಕಣ್ಗಳಲ್ಲಿ ಆ ಭಯ ನೋಡ್ತಿದ್ಯಾ? ನೋಡ್ತಾ ಇದ್ದೀನಿ. ಹೇಳಿ. ಈ ಕಳ್ಳತನಕ್ಕೂ ಜಾನಕಮ್ಮನವ್ರಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಅಬ್ಬಾ, ಈಗ ದೊಡ್ಡಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತಾಗೋಯ್ತು. ನಾನ್ ಬಂದು ಶಿಕ್ಷೆ ತಡೆದು ಒಳ್ಳೆ ಕೆಲಸ ಮಾಡ್ದೆ. ನೀನಂತೂ ತುಂಬಾ ಖುಷಿಯಾಗಿದ್ಯಾ ಅನ್ಸುತ್ತೆ. ಯಾಕೆ, ನಿನಗ್ ಸಂತೋಷ ಆಗ್ತಿಲ್ವಾ? ನನ್ ಖುಷಿಗೂ ನಿನ್ ಖುಷಿಗೂ ತುಂಬಾನೇ ವ್ಯತ್ಯಾಸ ಇದೆ ಚಾರು.